ಬೆಂಗಳೂರು ನಗರದಲ್ಲಿ ಈ ದಿನಗಳಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ಎದುರಾಗಿದೆ. ಇದು ಟ್ರಾಫಿಕ್ ಟೈಪರ್ ಸಮಸ್ಯೆಯಲ್ಲ, ಇದು ನೀರಿನ ಸಮಸ್ಯೆಯೂ ಅಲ್ಲ. ಈ ಬಾರಿ ಸಮಸ್ಯೆ LPG ಗ್ಯಾಸ್ ಕೊರತೆ. ಕಳೆದ ಕೆಲವು ದಿನಗಳಿಂದ ಬೆಂಗಳೂರು ನಗರದ ಹಲವು ಹೋಟೆಲ್ಗಳು, ಪಿಜಿಗಳು ಮತ್ತು ಕ್ಯಾಂಟೀನ್ಗಳು ಒಂದು ದೊಡ್ಡ ಸವಾಲನ್ನು ಎದುರಿಸುತ್ತಿವೆ. ಕಮರ್ಷಿಯಲ್ LPG ಸಿಲಿಂಡರ್ ಸರಬರಾಜು ಹಲವು ಕಡೆ ಕಡಿಮೆಯಾಗಿದೆ. ಇದರ ಪರಿಣಾಮವಾಗಿ ಕೆಲವು ರೆಸ್ಟೋರೆಂಟ್ಗಳು ತಮ್ಮ ಮೆನು ಕಡಿಮೆ ಮಾಡಿವೆ. ಕೆಲವು ಕಡೆ ಗ್ಯಾಸ್ ಸಿಗದಿದ್ದರೆ ಹೋಟೆಲ್ಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಬೇಕಾಗಬಹುದು ಎಂದು ಮಾಲೀಕರು ಹೇಳಿದ್ದಾರೆ. ಈ ಸಮಸ್ಯೆ ವಿದ್ಯಾರ್ಥಿಗಳಿಗೂ ಪರಿಣಾಮ ಬೀರಿದೆ. ಪಿಜಿ ಮತ್ತು ಹಾಸ್ಟೆಲ್ಗಳಲ್ಲಿ ಗ್ಯಾಸ್ ಉಳಿಸಲು ಕೆಲವು ಊಟದ ಐಟಂಗಳನ್ನು ಕಡಿಮೆ ಮಾಡಲಾಗಿದೆ. ಈ ಪರಿಣಾಮ IT ಕಂಪನಿಗಳಿಗೂ ತಲುಪಿದೆ. ಕ್ಯಾಂಟೀನ್ ಸಮಸ್ಯೆಯಿಂದ ಕೆಲವು ಕಂಪನಿಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಬೇಡಿಕೆ ಹೆಚ್ಚಾಗಿದೆ. ಈ LPG ಕೊರತೆಗೆ ಮುಖ್ಯ ಕಾರಣವಾಗಿ ಮಧ್ಯಪೂರ್ವ ಪ್ರದೇಶದ ಉದ್ವಿಗ್ನತೆ ಹೇಳಲಾಗುತ್ತಿದೆ. ಆದರೆ ಸರ್ಕಾರ ಹೇಳಿದ್ದು ಮನೆ ಬಳಕೆ LPG ಸರಬರಾಜು ಸಾಕಷ್ಟಿದೆ. ಆದರೂ ಕಮರ್ಷಿಯಲ್ ಸಿಲಿಂಡರ್ ಸರಬರಾಜು ಸಾಮಾನ್ಯ ಸ್ಥಿತಿಗೆ ಬರಲು ಇನ್ನೂ ಕೆಲವು ದಿನಗಳು ಬೇಕಾಗಬಹುದು. ಒಂದು ಸಣ್ಣ ಗ್ಯಾಸ್ ಕೊರತೆ ಕೂಡ ಒಂದು ದೊಡ್ಡ ನಗರದ ಜೀವನವನ್ನು ಎಷ್ಟು ಪ್ರಭಾವಿತ ಮಾಡಬಹುದು ಎಂಬುದನ್ನು ಈ ಘಟನೆ ತೋರಿಸುತ್ತದೆ.